ಹಾಯ್ ಹೆಲೋ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಸ್ನೇಹಿತರಿಗೂ ಶಿವಗಂಗಾ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸೊ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ ಅಂತ ಹೇಳಿ ಕೇಳ್ಕೊಳ್ತೇನೆ ಸ್ನೇಹಿತರೆ. ಸೊ ನೋಡಿರಿ, SBI ಬ್ಯಾಂಕ್ನಲ್ಲಿ ಒಂದು ಭರ್ಜರಿ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಸುಮಾರು ಹುದ್ದೆಗಳಿಗೆ ಈ ಜೂನಿಯರ್ ಅಸೋಸಿಯೇಟ್ಸ್ ಅನ್ನೋ ಒಂದು ಹುದ್ದೆಗೆ ಅಪ್ಲಿಕೇಶನ್ ಕೂಡ ಕರೆದಿದ್ದಾರೆ ಸ್ನೇಹಿತರೆ. ಸೊ ನೋಡಿರಿ, ಈ ಒಂದು ಅಪ್ಲಿಕೇಶನ್ ಹಾಕಲು ಸ್ಟಾರ್ಟ್ ಆಗುವಂಥ ದಿನಾಂಕ 17/12/2024 ಸ್ಟಾರ್ಟ್ ಆಗಿದೆ. ಇದನ್ನು ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ ಅಂದರೆ 7/1/2025 ಈ ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕವನ್ನು ಆಗಿದೆ ಸ್ನೇಹಿತರೆ. ಸೊ ನೋಡಿರಿ, ಬೇಸಿಕ್ ಆಗಿ SBI ಬ್ಯಾಂಕ್ನ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇದೆ ಅಂತಂದರೆ, ಫಸ್ಟು ಪ್ರಿಲಿಮಿನರಿ ಎಕ್ಸಾಮ್ ನಡೆಸ್ತಾರೆ. ಸೊ ಆಮೇಲೆ ಮೇನ್ಸ್ ಎಕ್ಸಾಮ್ ನಡೆಸ್ತಾರೆ. ಸೊ ಅದಾದಮೇಲೆ ಒಂದು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟನ್ನು ಕೂಡ ನಡೆಸ್ತಾರೆ. ಸೊ ಇದರ ಒಂದು ಸಂಪೂರ್ಣ ವಿವರಣೆಯನ್ನು ನಾವು ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ ಸ್ನೇಹಿತರೆ. ನೋಡಿರಿ, ಪ್ರಥಮವಾಗಿ ಪ್ರಿಲಿಮಿನರಿ ಎಕ್ಸಾಮನ್ನು ಕೂಡ ಕಂಡಕ್ಟ್ ಮಾಡ್ತಾರೆ. ಸೊ ಇವಾಗ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತ ಅವರು ಕೂಡ ಹೇಳಿದ್ದಾರೆ. ಸೊ ಯಾವಾಗ ಅಂದರೆ ಫೆಬ್ರವರಿ 2025 ಅವಾಗ ಪ್ರಿಲಿಮಿನರಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಅದಾದಮೇಲೆ ಮೇನ್ ಎಕ್ಸಾಮನ್ನು ಮಾರ್ಚ್ ಅಥವಾ ಏಪ್ರಿಲ್ 2025 ಮೇನ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೊ ಇದಾದ್ಮೇಲೆ ನೋಡಿರಿ, ನೀವು ಏನಾದರೂ ಈ ಅಪ್ಲಿಕೇಶನ್ ಹಾಕಬೇಕಿತ್ತಂದರೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಈ ವೆಬ್ಸೈಟನ್ನು ಯೂಸ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಹುದ್ದೆಯನ್ನು ಹಾಕ್ಬೋದು. ಎಲ್ಲ ಹುದ್ದೆಗಳನ್ನು ವರ್ಗೀಕರಣ ಮಾಡಿಬಿಟ್ಟು ಹಾಕಿದ್ದಾರೆ. ಸೊ ಹಾಗಾಗಿ ನಮ್ಮ ಕರ್ನಾಟಕಕ್ಕೆ ಅಂದರೆ ನಮ್ಮ ಬೆಂಗಳೂರು ಸರ್ಕಲ್, ನಮ್ಮ ಕರ್ನಾಟಕಕ್ಕೆ 203 ಹುದ್ದೆಗಳು ಮೀಸಲಿಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಈ ಹುದ್ದೆಗಳ ಒಂದು ಸಂಪೂರ್ಣ ವಿವರಣೆಯನ್ನು ನಾವು ನೋಡೋಣ. ಈ ಹುದ್ದೆಗೆ ಯಾರೆಲ್ಲ ಎಲಿಜಿಬಲ್ ಆಗ್ತಾರೆ ಅಂತಂದರೆ ನೋಡಿರಿ, ಸೊ ಅವರ ಒಂದು ಕ್ವಾಲಿಫಿಕೇಷನ್ ಗ್ರ್ಯಾಜುಯೇಷನನ್ನು ಮುಗ್ದಿರಬೇಕು. ಯಾವುದೇ ಆದಂತಹ ಒಂದು ಪದವಿ ಅಂದರೆ ಡಿಗ್ರಿಯನ್ನು ಕಂಪ್ಲೀಟ್ ಆಗಿರಬೇಕು. ಅದು BC ಆಗಲಿ, BA ಆಗಲಿ, BCom ಆಗಲಿ, BBM ಆಗಲಿ, ಯಾವುದೇ ಒಂದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಸೊ ಡಿಗ್ರಿಯನ್ನು ಕಂಪ್ಲೀಟ್ ಆಗಿರಬೇಕು. ಮತ್ತು ಡಿಗ್ರಿ ಏನಾದರೂ ಫೈನಲ್ ಸೆಮ್ ಇದ್ದರೆ ಸೊ ಅವರು ಕೂಡ ಈ ಒಂದು ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ನಾವು ಈ ಒಂದು ಸಂಪೂರ್ಣ ವಿವರಣೆಯನ್ನು ಇಲ್ಲಿ ನೋಡೋಣ. ನೋಡಿ, ಇಲ್ಲಿ ಬಂದುಬಿಟ್ಟು ಒಂದು ಏಜ್ ಕ್ರೈಟೇರಿಯಾ ಅಂದರೆ ಒಂದು ವಯಸ್ಸಿನ ಸಡಿಲಿಕೆಯನ್ನು ನಾವಿಲ್ಲಿ ನೋಡೋಣ. ನಿಮಗೆ ಕನಿಷ್ಠವಾಗಿ 20 ವರ್ಷ ವಯಸ್ಸಾಗಿರಬೇಕು, 28 ವರ್ಷ ಗರಿಷ್ಠವಾಗಿ ವಯಸ್ಸಿರಬೇಕು. ಸೊ ಇದರ ಮೇಲೆ ಒಂದು ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಸೊ ನೋಡಿರಿ, SC ST ಅಭ್ಯರ್ಥಿಗಳಿಗೆ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ, ಅಂಗವಿಕಲ ಅಭ್ಯರ್ಥಿಗಳಿಗೆ ಅಂದರೆ ಜನರಲ್ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ, ಜನರಲ್ ಬಿಟ್ಟು SC ST ಅಂಗವಿಕಲ ಅಭ್ಯರ್ಥಿಗಳಿಗೆ 15 ವರ್ಷ, ಮತ್ತು OBC ಅಂಗವಿಕಲ ಅಭ್ಯರ್ಥಿಗಳಿಗೆ 13 ವರ್ಷ. ಅದಾದಮೇಲೆ ನೋಡಿರಿ, ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಅವರು ಎಷ್ಟು ವರ್ಷ ಒಂದು ಹುದ್ದೆಯಲ್ಲಿ ಸೇವೆ ಸಲ್ಲಿಸಿರ್ತಾರೆ ಸೊ ಅದಕ್ಕೆ ಮತ್ತು 3 ವರ್ಷ ಆ್ಯಡಿಷನ್ ಮಾಡಿಬಿಟ್ಟು ಸೊ ಅವರಿಗೆ ಈ ಒಂದು ಹುದ್ದೆಗೆ ವಯಸ್ಸಿನ ಸಡಿಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೋಡಿರಿ, ಮತ್ತೆ ಆಮೇಲೆ ಡಿವೋರ್ಸ್, ವುಮೆನ್ ಈ ಥರ ಅಭ್ಯರ್ಥಿಗಳಿಗೆ 7 ವರ್ಷ. ಸೊ ಈ ಥರ ಒಂದು ವಯಸ್ಸಿನ ಸಡಿಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ನಾವು ಈ SBI ಬ್ಯಾಂಕಿನ ಅಂದರೆ ಜೂನಿಯರ್ ಅಸೋಸಿಯೇಟ್ಸ್ನ ಒಂದು ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇದೆ ಅನ್ನೋದು ನಾವಿಲ್ಲಿ ನೋಡೋಣ. ನೋಡಿರಿ, ಮೊದಲನೇದಾಗಿ ಪ್ರಿಲಿಮಿನರಿ ಎಕ್ಸಾಮನ್ನು ಕೂಡ ನಡೆಸ್ತಾರೆ. ಸೊ ಪ್ರಿಲಿಮಿನರಿ ಎಕ್ಸಾಮ್ ಅಂದರೆ 100 ಮಾರ್ಕ್ಸಿಗೆ ಇರುತ್ತೆ. ಸೊ 1 ಅವರ್ ಟೈಮ್ ಡ್ಯೂರೇಷನ್ ಇರುತ್ತೆ. ಸೊ 3 ಸೆಕ್ಷನಲ್ಲಿ ನಡೆಸ್ತಾರೆ. ಸೊ ಯಾವ್ಯಾವ 3 ಸೆಕ್ಷನ್ ಮೇಲೆ ಈ ಒಂದು ಎಕ್ಸಾಮ್ ನಡೆಸ್ತಾರೆ ಅಂತಂದ್ರೆ ನೋಡಿರಿ, ಸೊ ಜನರಲ್ ಲ್ಯಾಂಗ್ವೇಜ್ ಇರುತ್ತೆ. ಸೊ ಜನರಲ್ ಲ್ಯಾಂಗ್ವೇಜ್ಗೆ 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ. ಸೊ 20 ನಿಮಿಷ ಟೈಮ್ ಡ್ಯೂರೇಷನ್ನು. ಸೊ ನ್ಯೂಮೆರಿಕಲ್ ಎಬಿಲಿಟಿಗೆ 35 ಕ್ವಶನ್ಸು, 35 ಮಾರ್ಕ್ಸು, 20 ನಿಮಿಷ ಟೈಮ್ ಡ್ಯೂರೇಷನ್ನು. ರೀಸನಿಂಗ್ ಎಬಿಲಿಟಿಗೆ 35 ಕ್ವಶನ್ಸು, 35 ಮಾರ್ಕ್ಸು, 20 ನಿಮಿಷ ಡ್ಯೂರೇಷನ್. ಅಂದರೆ 1 ಅವರ್ನಲ್ಲಿ ನಾವು 3 ಸೆಕ್ಷನ್ಗೆ ಟೈಮನ್ನು ಡಿವೈಡ್ ಮಾಡ್ಕೋಬೇಕು ಸ್ನೇಹಿತರೆ. ಸೊ ಹಾಗಾಗಿ ಇದಕ್ಕೂ ಕೂಡ ಒಂದು ನೆಗೆಟಿವ್ ಮಾರ್ಕ್ಸನ್ನು ಹೊಂದಿರುತ್ತೆ. 1/4 ಅಂದರೆ 0.25 ನೆಗೆಟಿವ್ ಮಾರ್ಕ್ಸನ್ನು ಹೊಂದಿರುತ್ತೆ. ಸೊ ಪ್ರಿಲಿಮಿನರಿ ಎಕ್ಸಾಮ್ ಅಂದರೆ ಇದೊಂದು ಕ್ವಾಲಿಫೈ ಎಕ್ಸಾಮ್. ಇಲ್ಲಿ ನೀವು ಕ್ವಾಲಿಫೈ ಆದರೆ ನೆಕ್ಸ್ಟ್ ಮೇನ್ ಎಕ್ಸಾಮ್ಗೆ ಸೆಲೆಕ್ಷನ್ ಆಗ್ತೀರಾ. ಸೊ ಇದಕ್ಕೂ ಕೂಡ ನೆಗೆಟಿವ್ ಮಾರ್ಕ್ಸನ್ನು ಕೂಡ ಹೊಂದಿರುತ್ತೆ ಸ್ನೇಹಿತರೆ. ಈ ಒಂದು ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ ಯಾರು ಜಾಸ್ತಿ ಮಾರ್ಕ್ಸ್ ತಗೊಳ್ತಾರಲ್ಲ ಸೊ ಅವರಿಗೆ 1/10 ರೇಷಿಯೋನಲ್ಲಿ ಅವರು ಮೇನ್ ಎಕ್ಸಾಮ್ಗೆ ಸೆಲೆಕ್ಷನ್ ಆಗ್ತಾರೆ. ಸೊ ಮೇನ್ ಎಕ್ಸಾಮ್ ನೋಡ್ರಿ, ಮೇನ್ ಎಕ್ಸಾಮ್ 4 ಸಬ್ಜೆಕ್ಟ್ ಮೇಲೆ ಅಂದರೆ 200 ಮಾರ್ಕ್ಸಿಂದ ಇರುತ್ತೆ. ಸೊ 190 ಕ್ವಶನ್ಸ್ ಇರುತ್ತೆ. 2 ಗಂಟೆ 40 ನಿಮಿಷಗಳ ಕಾಲ ಟೈಮ್ ಡ್ಯೂರೇಷನ್ ಅನ್ನು ಕೂಡ ಇರುತ್ತೆ ಸ್ನೇಹಿತರೆ. ಇನ್ನೊಂದು ನೋಡ್ರಿ, ನೀವು ಮೇನ್ ಎಕ್ಸಾಮ್ ಪ್ರಿಲಿಮಿನರಿ ಎಕ್ಸಾಮ್ ನಿಮಗೆ ಯಾವ ಲ್ಯಾಂಗ್ವೇಜ್ನಲ್ಲಿ ಬೇಕಂತಂದರೆ ಅದು ನೀವು ಅಪ್ಲಿಕೇಶನ್ ಹಾಕುವಾಗಲೇ ನಿಮಗೆ ಲ್ಯಾಂಗ್ವೇಜ್ ಸೆಲೆಕ್ಷನ್ ಕೇಳುತ್ತೆ. ಸೊ ನೀವೇನಾದರೂ ಕನ್ನಡ ಹಾಕಿದರೆ ಇಂಗ್ಲೀಷನ್ನು ಮ್ಯಾಂಡೇಟರಿ ಆಗಿರುತ್ತೆ. ಸೊ ನೀವು ಕನ್ನಡ ಅಂತೇಳಿ ಇಲ್ಲಿ ಸೆಲೆಕ್ಷನ್ ಮಾಡಿದ್ರೆ ನಿಮಗೆ ಎಕ್ಸಾಮ್ನಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ 2 ಬರುತ್ತೆ. ಸೊ ಹಾಗಾಗಿ ನೀವು ಲ್ಯಾಂಗ್ವೇಜನ್ನು ಅಪ್ಲಿಕೇಶನ್ ಹಾಕುವಾಗಲೇ ಸೆಲೆಕ್ಷನನ್ನು ಮಾಡ್ಕೋಬೇಕು. ನಮ್ಮ ಕರ್ನಾಟಕಕ್ಕೆ ನೋಡ್ರಿ, ಕನ್ನಡ, ಹಿಂದಿ ಮತ್ತು ಇವು 3 ಲ್ಯಾಂಗ್ವೇಜನ್ನು ಇರುತ್ತೆ. ಸೊ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ನೀವು ಆ ಲ್ಯಾಂಗ್ವೇಜನ್ನು ಅಪ್ಲಿಕೇಶನ್ ಹಾಕುವಾಗಲೇ ಸೆಲೆಕ್ಷನ್ ಮಾಡ್ಕೋಬೇಕು ಸ್ನೇಹಿತರೆ. ಸೊ ಅದಾದಮೇಲೆ ನೋಡ್ರಿ, ಪ್ರೊವಿಷನಲ್ ಸೆಲೆಕ್ಷನ್ ಅಂದರೆ ಪ್ರಿಲಿಮಿನರಿ ಎಕ್ಸಾಮ್ ಆಯಿತು. ಸೊ ಮೇನ್ ಎಕ್ಸಾಮ್ ಆದಮೇಲೆ ನಿಮಗೆ ಒಂದು ಆಪ್ಟಿಕಲ್ ಲೋಕಲ್ ಲ್ಯಾಂಗ್ವೇಜ್ ಅಂತೇಳಿ ಒಂದು ಟೆಸ್ಟ್ ಕೂಡ ನಡೆಸ್ತಾರೆ ಅಂತ ಹೇಳಿದ್ದೀನಿ ಸ್ನೇಹಿತರೆ. ನಿಮಗೆ ಈ ಕರ್ನಾಟಕದಲ್ಲಿ ನಿಮಗೆ ಒಂದು ಹುದ್ದೆ ಕೊಟ್ಟಿದ್ದಾರೆ ಅಂತಂದರೆ ನಿಮಗೆ ಕನ್ನಡ ಮಾತಾಡೋಕ್ಕೆ ಬರುತ್ತಾ, ಕನ್ನಡ ಬರೆಯೋಕ್ಕೆ ಬರುತ್ತಾ, ಓದೋಕ್ಕೆ ಬರುತ್ತಾ ಅಂತೇಳಿ ಒಂದು ಆಪ್ಟೆಡ್ ಲೋಕಲ್ ಲ್ಯಾಂಗ್ವೇಜ್ ಅಂದರೆ ಒಂದು ಲೋಕಲ್ ಲ್ಯಾಂಗ್ವೇಜ್ ಮೇಲೆ ಅದೊಂದು ಕ್ವಾಲಿಫೈಯಿಂಗ್ ಟೆಸ್ಟನ್ನು ಕೂಡ ನಡೆಸ್ತಾರೆ ಸ್ನೇಹಿತರೆ. ಈಗ ಯಾರೆಲ್ಲ ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ ಪಾಸ್ ಆಗ್ತಿರಲ್ಲ ಅವರು ಮೇನ್ ಎಕ್ಸಾಮ್ಗೆ
ಸೆಲೆಕ್ಷನ್ ಆಗ್ತಾರೆ. ಸೊ ಮೇನ್ ಎಕ್ಸಾಮ್ನಲ್ಲಿ ಸೆಲೆಕ್ಷನ್ ಆದವರಿಗೆ ಈ ಒಂದು ಫೈನಲ್ ಸೆಲೆಕ್ಷನ್ ಲಿಸ್ಟ್ ಅಂದರೆ ಆಪ್ಟೆಡ್ ಲೋಕಲ್ ಲ್ಯಾಂಗ್ವೇಜನ್ನು ಈ ಒಂದು ಟೆಸ್ಟನ್ನು ಕೂಡ ನಡೆಸ್ತಾರೆ ಸ್ನೇಹಿತರೆ. ನೋಡ್ರಿ, ಈ ಒಂದು SBI ಬ್ಯಾಂಕಿನ ಈ ಜೂನಿಯರ್ ಅಸೋಸಿಯೇಟ್ ಅನ್ನೋ ಒಂದು ಹುದ್ದೆಗೆ ಪೇ ಸ್ಕೇಲ್ ನೋಡಬೇಕಿತ್ತಂದ್ರೆ ನೋಡ್ರಿ, ಬೇಸಿಕ್ ಆಗಿ 24,500 ರೂಪಾಯಿ ಇರುತ್ತೆ. ಸೊ ಅಲವೆನ್ಸ್ ಎಲ್ಲ ಸೇರಿಬಿಟ್ಟು ಅರೌಂಡ್ 32-33 ಸಾವಿರವರೆಗೂ ಪೇ ಸ್ಕೇಲ್ ಅನ್ನ ಬರುತ್ತೆ ಸ್ನೇಹಿತರೆ. ಸೊ ಇದಕ್ಕೆ ಬಿಟ್ಟು ನೀವೇನಾದರೂ ಮೆಟ್ರೋ ಸ್ಟೇಟ್ ಅಂದರೆ ನೀವೇನಾದರೂ ಮೆಟ್ರೋ ಸಿಟಿ ಅಂತಲ್ಲಿ ಬೆಂಗಳೂರು, ಮುಂಬೈ ದೊಡ್ಡ ದೊಡ್ಡ ಸಿಟಿಯಲ್ಲಿ ನೀವು ಹಾಕೊಂಡ್ರೆ ನಿಮಗೆ 46,000 ಅಂದರೆ ಅಲ್ಲಿ ಅಲವೆನ್ಸ್ ಅದೆಲ್ಲ ಸೇರಿಬಿಟ್ಟು ನಿಮಗೆ 52-53 ಸಾವಿರ ಅರೌಂಡ್ ನಿಮಗೆ ಸ್ಯಾಲ್ರಿಯನ್ನು ಕೂಡ ಬರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಅಪ್ಲಿಕೇಶನ್ ಫೀ ನೋಡ್ಬೇಕಿತ್ತಂದ್ರೆ ನೋಡ್ರಿ, ಸೊ ಅಪ್ಲಿಕೇಶನ್ ಫೀ SC/ST ಅಭ್ಯರ್ಥಿಗಳಿಗೆ ಯಾವುದೇ ಥರದ ಒಂದು ಅಪ್ಲಿಕೇಶನ್ಗೆ ಫೀಸ್ ಇರೋದಿಲ್ಲ. ಸೊ ಜನರಲ್ OBC ಅಭ್ಯರ್ಥಿಗಳಿಗೆ 750 ರೂಪಾಯಿ ಈ ಒಂದು ಹುದ್ದೆಗೆ ಫೀಸನ್ನು ಕೂಡ ಇರುತ್ತೆ ಸ್ನೇಹಿತರೆ. ಯಾವ ಥರ ಅಪ್ಲೈ ಮಾಡ್ಬೇಕಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಕೆಳಗಡೆ ಕೊಟ್ಟಿರೋಂಥ ಲಿಂಕನ್ನು ಉಪಯೋಗಿಸ್ಕೊಂಡು ನೀವು ಅಪ್ಲೈಯನ್ನು ಕೂಡ ಮಾಡ್ಬೋದು. ಅಪ್ಲಿಕೇಶನ್ ಹಾಕುವಲ್ಲಿ ನಿಮ್ಗೆ ಏನಾದರೂ ತೊಂದರೆ ಆದರೆ ಸೊ ಹೆಲ್ಪ್ಲೈನ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ. ಸೊ ಬೆಳಿಗ್ಗೆ 11 ಗಂಟೆಯಿಂದ 5 ಗಂಟೆವರೆಗೂ ನೀವು ಈ ಹೆಲ್ಪ್ಲೈನ್ ನಂಬರ್ಗೆ ಸಂಪರ್ಕಿಸಬಹುದು. ಇದಾದ್ಮೇಲೆ ನೋಡ್ರಿ, ಸೊ ಎಕ್ಸಾಮ್ ಸೆಂಟರ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಪ್ರಿಲಿಮಿನರಿ ಮತ್ತು ಮೇನ್ಸ್ ಎಕ್ಸಾಮ್ ಎಲ್ಲಿ ನಡೆಸ್ತಾರೆ ನಮ್ಮ ಕರ್ನಾಟಕದಲ್ಲಿ ಅಂತಂದರೆ ನೋಡ್ರಿ, ಬೆಂಗಳೂರು, ಬೆಳಗಾವಿ, ಗುಲ್ಬರ್ಗ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ಸೊ ಇವು ಸೆಂಟರ್ಸ್ಗಳಲ್ಲಿ ನಮಗೆ ಎಕ್ಸಾಮ್ ಕೂಡ ಇರುತ್ತೆ ಸ್ನೇಹಿತರೆ. ಇಷ್ಟು ಈ SBI ಬ್ಯಾಂಕಿನ ಒಂದು ಜೂನಿಯರ್ ಅಸೋಸಿಯೇಟ್ಸ್ ಅನ್ನೋ ಒಂದು ಹುದ್ದೆಗೆ ಸಂಬಂಧಪಟ್ಟಂತಹ ಸಂಪೂರ್ಣ ವಿವರಣೆಯನ್ನು ಈ ವಿಡಿಯೋನಲ್ಲಿದೆ ಸ್ನೇಹಿತರೆ. ಸೊ ನಿಮಗೆ ಈ ವಿಡಿಯೋನ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಈ ಪ್ರೋತ್ಸಾಹ ಇದೇ ಥರ ಇರಲಿ ಅಂತ ಹೇಳಿ ಕೇಳ್ಕೊಳ್ತೇನೆ ಸ್ನೇಹಿತರೆ. ಸೊ ಧನ್ಯವಾದಗಳು.